ಬಾಬಾ ಏನು ಆಶೀರ್ವಾದ ಮಾಡ್ತಾ ಬಾಬಾ ನೀನು ತೆಕ್ಕಿ ತಡಿ. ಈಗ RXZ ಬಿಸ್ತಾ ಇದ್ದಾರೆ ಗುರು. ಪೂರ್ತಿ ಇಂಜಿನ್ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ರ್ಯಾಂಕು ಇಂಜಿನ್ ಡಿಸ್ಟಿಕ್ಕು ಅಲ್ಲಿ ಹೋದರೆ ಸುಮಾರು ಜನ ಮೆಕ್ಯಾನಿಕ್ ಸಿಗ್ತಾರೆ. ಸೊ ಸೌಂಡ್ ನೋಡ್ಕೊಳ್ಳಿ ಒಂದ್ಸಲ. RXZ ಸಿಕ್ಕಾಪಟ್ಟೆ ಬೋರ್ ಪ್ರಾಬ್ಲಮ್ ಗುರು. ಬೋರ್ ಸೌಂಡ್ ಬರ್ತಾ ಇದೆ, ಹಿಂದ್ಗಡೆ ಸ್ಮೋಕ್ ಬರ್ತಾ ಇಲ್ಲ. ಯಾಕಂದ್ರೆ 3 ಗಂಟೆಗಳ ನಂತರ ನನ್ನ ಗಾಡಿದು ಪಾರ್ಟ್ಸ್ ಬಂದಿದೆ. ಬ್ರೇಕ್ ಲಿವರ್ ಗಾಡಿಗಳಲ್ಲಿ ನಿಂತು ಗುರು. RX ನಮಗೆ ಸ್ವಲ್ಪ ತಲೆ ಕೆಡಿಸ್ತಿರೋದು ಈಗ. ಅದೇ ಒಂಥರ ಯೋಚನೆ ಕಾಡ್ತಾ ಇದೆ ಬ್ರೋಗು ನನಗೂ. ಯಾಕಂದ್ರೆ ಮೊದಲಾದ್ರೆ ಕೈ ಕುಪ್ಪಟ ತುಂಬ ಕಷ್ಟ ಆಗುತ್ತೆ ಗುರು. ಕುಮಾರಣ್ಣಂಗೆ ಫೋನ್ ಮಾಡಿದ್ರೆ ಕ್ಲೀನಾಗಿ ಹೇಳ್ತಾರೆ ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿ ಆಯಿತು. ನಾನು ಅಲ್ಲೇ ಗೆಸ್ ಮಾಡಿದೆ, ಅದಕ್ಕೆ ತಡಿ ಅಂತ ಹೇಳಿದ್ದು ನಿನಗೆ. ಈಗ ನೋಡ್ತೀನಿ ಇದೇ ಹೊಗೆನೇ ಬರ್ತಾಯಿಲ್ಲ, ಸ್ಮೋಕೆ ಬರ್ತಾಯಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡ್ತೈತೆ ಗುರು. RXZದು ಬೋರ್ ಪ್ರಾಬ್ಲಮ್, ಬೋರ್ ಸೌಂಡು ಸಿಕ್ಕಾಪಟ್ಟೆ ಗೊತ್ತೈತೆ. ಒಂದಲ್ಲ ಪ್ರಾಬ್ಲಮ್ ಇವತ್ತು ಗುರು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಗಾಡಿ ಬಿತ್ತು ನಂದ್ರದು. ಅಯ್ಯೋ ಅಲ್ಲಿ ನೋಡಿದ್ರೆ ಇದು ಹಂಗಾಗೋಯ್ತು RXZದು. ನೆನ್ನೆಯಿಂದನೂ ಚೂರು ಸೌಂಡ್ ಬರ್ತಿತ್ತು, ಪರವಾಗಿಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ನೋಡಿದ್ರೆ ತೀರಾ ಪ್ರಾಬ್ಲಮ್ ಕೊಡ್ತೈತೆ. ಕುಮಾರಣ್ಣ ಹೇಳಿದ್ರು ಸ್ಮೋಕ್ ಬರೋವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ಸ್ಮೋಕ್ ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದರು. ಸೊ ಈಗ ಸ್ಮೋಕ್ ಬರ್ತಾಯಿದೆ. ಏನು ಕತೆ ಏನು ಅಂತ ದೇವರೇ ಗೊತ್ತಿಲ್ಲ ಗುರು. ಇಲ್ಲ ಇನ್ನೂ ನಾವು ಹೈದ್ರಾಬಾದಿಂದ ಹಿಂದೆ ಇದ್ದೀವಿ. ಏನು ಮಾಡೋದು ಏನು ಕತೆ ನೋಡಿ. ಟ್ರಿಪ್ಪಿಗೆ ಬಂದಮೇಲೆ ಈ ರೀತಿ ಆಗ್ತಾನೆ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲನೂ ಮಾಡ್ಕೊಂಡು 1 ದಿನ 2 ದಿನ ಲೇಟ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಗುರು. ಬಿಸಿಲು ಬೇರೆ ರಾಶ್ ತಗೋತೈತಿ ಇಲ್ಲಿ ಹೈದ್ರಾಬಾದಲ್ಲಿ. ಬೇಜಾರಾಗ್ತೈತೆ ಗುರು. ಇಟ್ಸ್ ಹರ್ಟ್ಸ್. ಬೋರ್ ಚೆನ್ನಾಗಿತ್ತು ಗುರು, ಬಟ್ ಪೋರ್ಟ್ ಆಗೈತದು. ಏನು ಪ್ರಾಬ್ಲಮ್ ಇರಲಿಲ್ಲ. ಅದೆಲ್ಲಿ ಪ್ರಾಬ್ಲಮ್ ಕೊಡ್ತು ಏನು ಕತೆನೋ ಏನು. ಇದು RXZಲ್ಲಿ ಇದೇ ಭಯ ಗುರು ನನಗೆ. ಇದೇ ಭಯ. ಏನು ಮಾಡಿರ್ತಾರೆ ಏನು ಕತೆ ಏನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು RXZ ಸ್ಕಿಪ್ ಮಾಡಿ, ನಾನು ಪರ್ಸನಲಿ ಸ್ಕಿಪ್ ಮಾಡಿದ್ದು. ಬಟ್ ಜೆನ್ಯೂನ್ನಾಗಿ RXZ ಸಿಕ್ಕೋದು ತಗೋಬೋದು. ಇದು ಜೆನ್ಯೂನ್ನಾಗಿತ್ತು ಗಾಡಿ. ಬಟ್ ಪೋರ್ಟ್ ಆಗಿದೆ ಅಂತ ಅವ್ನು ಡೈರೆಕ್ಟಾಗಿ ಹೇಳಿದ ಪಾರ್ಟಿ. ಬ್ರೋ ತಗೊಂಡು ರೆಡಿ ಮಾಡಿಸ್ಕೊಂಡ್ರು. ಬೋರ್ ಚೇಂಜ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ಟ್ರಿಪ್ಪಿಂದ ಬಂದಮೇಲೆ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಈಗ ಈ ರೀತಿ ಸಮಸ್ಯೆ ಆಗಿದೆ. ಫಾಕ್ ಇವತ್ತಿನ ದಿನ ಸರಿ ಇಲ್ಲ ಗುರು ನಮಗೆ. ನನ್ನ ಗಾಡೀಲಿ ಇಂಡಿಕೇಟರ್ ಮುರಿದೋಯ್ತು, ಅಲ್ಲೆಲ್ಲ ನಿಲ್ಸಿದಾಗ ಮುರಿದೋಯ್ತು. ಅದಾದಮೇಲೆ RXZ ಸಿಕ್ಕಾಪಟ್ಟೆ ಬೋರ್ ಪ್ರಾಬ್ಲಮ್ ಗುರು. ಬೋರ್ ಸೌಂಡ್ ಬರ್ತಾ ಇದೆ, ಹಿಂದ್ಗಡೆ ಸ್ಮೋಕ್ ಬರ್ತಾ ಇಲ್ಲ. RXZ ಫುಲ್ ಕನ್ಸರ್ನ್ ಗುರು. ಝೆಡ್ಡು ಬಾಬು ಮೆಕ್ಯಾನಿಕ್ ಇಲ್ಲಿ ತೆಗಿಬೇಕು, ಇಲ್ಲಿ ಇದ್ರಲ್ಲಿ ತೆಗೆದು ಕೊಡಿಸ್ಬೇಕು ಇದರಲ್ಲಿ. ಸೊ ನೆನ್ನೆ ಸ್ವಲ್ಪ ಲೈಟಾಗಿ ಸೌಂಡ್ ಬಂತು. ಬಟ್ ಆದರೂ ಪರವಾಗಿಲ್ಲ, ಆಯಿಲ್ ಜಾಸ್ತಿ ಹಾಕ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ಆಯಿಲ್ ಜಾಸ್ತಿ ಹಾಕ್ಸಿದ್ರು ಸೌಂಡ್ ಬರ್ತಾ ಬೋರ್ ಸೌಂಡ್ ಜಾಸ್ತಿ ಆಗ್ತಾ ಇದೆ. ಈಗಂತೂ ಸಿಕ್ಕಾಪಟ್ಟೆ ಆಗೋಯ್ತು. ಒಂದ್ಸತಿ ಸ್ಟಾರ್ಟ್ ಮಾಡಂಗೆ ಸ್ಟಾರ್ಟ್ ಮಾಡೋ ಈ ಕಡೆಯಿಂದ. ಈ ಕಡೆಗೆ ಬಾ, ಈ ಕಡೆ ಬ್ರೋ ಸ್ಟಾರ್ಟ್ ಕಡೆಯಿಂದ. ಈ ರೀತಿ ಸೌಂಡ್ ಬರ್ತಾ ಇದೆ ಗುರು. ಏನು ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತೆ. ಮುಂದಕ್ಕೆ ಹೋಗೋಕ್ಕಾಗಲ್ಲ ಈ ಗಾಡೀಲಿ ಬ್ರೋ. ಮುಂದಕ್ಕೆ ಹೋಗೋಕ್ಕಾಗಲ್ಲ. ಮುಂದಕ್ಕೆ ಹೋದರೆ ಸೀಸ್ ಆದ್ರೆ ಆಮೇಲೆ ಕಷ್ಟ ಎಲ್ಲ ನಿಲ್ಲಿಸ್ಬೇಕಾದ ಗಾಡಿನ. ನಮ್ಮ RX100 ನಮ್ಮ ಅಮಾವಾಸ್ಯನಲ್ಲಿ ನಿಲ್ಸಿದ್ದೀನಿ. ಸೊ ಇಲ್ಲಿ ಬಂದರೆ ನಮ್ಮ RXZ ನಿಂತಿದೆ. ಎರಡಕ್ಕೂ ಗ್ರಾಚಾರ ಸರಿ ಇಲ್ಲ. ಇವತ್ತು ನಂದು ಗಾಡಿ ಬಿತ್ತು, ಇಂಡಿಕೇಟರ್ ಮುರಿದೋಯ್ತು. ಇದು ಕೂಡ ಟ್ರಬಲ್ ಸ್ಟಾರ್ಟಲ್ಲಿದೆ. ಅಂದರೆ ಏನಂತ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಏನಿಲ್ಲ, ಏನೋ ಬೋರ್ ಪ್ರಾಬ್ಲಮ್ ಬರ್ತಾಯಿದೆ ಗುರು. ಸಿಕ್ಕಾಪಟ್ಟೆ ಸೌಂಡು, ಆಯಿಲ್ ಸೌಂಡ್ ಇದು ಬೇರೆ ಬರ್ತಾಯಿಲ್ಲ, ಹೊಗೆ ಬೇರೆ ಬರ್ತಾಯಿಲ್ಲ. ಸ್ಲೈಟ್ಲಿ ಕುಮಾರಣ್ಣಂಗೆ ಫೋನ್ ಮಾಡಿದ್ವಿ. ಅವರು ಇದ್ರ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ, ಬೋರ್ ಪ್ರಾಬ್ಲಮ್ ಅಂತ. ಸೊ ಇದಕ್ಕೆ ಈಗ ಆಯಿಲ್ ಕುಡಿಸಿ ನೋಡಬೇಕು ಏನಾದ್ರು ರಿಕವರಿ ಆಗುತ್ತೆ ಏನು ಕತೆ ಅಂತ. ಇದೇ ರೀತಿ ಪ್ರಾಬ್ಲಮ್ ಆದರೆ ಮುಂದಕ್ಕೆ ಅದೇನು ಮಾಡೋದು ದೇವರೇ ಗೊತ್ತಿಲ್ಲ ನನಗೆ. ಏನಾಗುತ್ತೆ ಏನು ಕತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮೆಕ್ಯಾನಿಕ್ ಇವರು ಚೆಕ್ ಮಾಡ್ತಾವ್ರೆ. ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ ಗುರು. ಆಯಿಲ್ ಚೆಕ್ ಮಾಡ್ತಾಯಿದ್ರು. ನಾವು ಹೇಳಿದ್ವಿ ಬೋರಿಂಗ್ ಪ್ರಾಬ್ಲಮ್ ಅಂತ. ಕುಮಾರಣ್ಣಂಗೆ ಫೋನ್ ಮಾಡಿದ್ವಿ. ಕುಮಾರಣ್ಣವರು ಮ್ಯಾಗ್ನೆಟ್ ಕೈಯಲ್ಲಿ ಒಂದ್ಸತಿ ಚೆಕ್ ಮಾಡಿಸಿ ಆ ಕಡೆ ಸೈಡು ಅಂತ ಹೇಳಿದ್ದಾರೆ. ಅದಕ್ಕೆ ಮ್ಯಾಗ್ನೆಟ್ ಕೈಲಿ ಚೆಕ್ ಮಾಡಿಬಿಟ್ಟು ಈ ಕಡೆ ಸೈಡ್ ನೋಡ್ತಾರೆ. ಇದೇನಾದ್ರು ಪರ್ಫೆಕ್ಟ್ ಆಗಿದ್ರೆ ಬೋರ್ ಪ್ರಾಬ್ಲಮ್ಮೇ ಗುರು. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 12 ಕಿಲೋಮೀಟರ್ 1 ಕಿಲೋಮೀಟರ್ ಹೋದರೆ ನಮಗೆ ಕರ್ನೂಲ್ ಅಂತ ಸಿಗುತ್ತೆ ಡಿಸ್ಟಿಕ್ಕು, ಕರ್ನೂಲ್ ಡಿಸ್ಟಿಕ್ಕು. ಅಲ್ಲಿ ಹೋದರೆ ಸುಮಾರು ಜನ ಮೆಕ್ಯಾನಿಕ್ ಸಿಗ್ತಾರೆ. ಸೊ ಸೌಂಡ್ ನೋಡ್ಕೊಳ್ಳಿ ಒಂದ್ಸಲ. ಬೋರು ಕ್ರ್ಯಾಂಕು ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ಗುರು. ಸೊ
ಏನು ಮಾಡೋಂಗಿಲ್ಲ, ಈಗ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕಷ್ಟೇ. ಇಂಥದ್ದೆಲ್ಲ ಆದಮೇಲೆ ಪಾಸಿಟಿವ್ ಥಿಂಕ್ ಮಾಡಬೇಕು. ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಗುರು. ಕರ್ನೂಲ್ ಇಲ್ಲಿಂದ 11 ಕಿಲೋಮೀಟ್ರಾ? ಹಾಂ, ಅಲ್ಲಿಗೆ ಹೋಗೋಣ ನಿಧಾನಕ್ಕೆ. ಹೋಗ್ಬೋದಾ ನಿಧಾನಕ್ಕೆ? ಅಲ್ಲಂತ ಏನಂದರು? ಅಯ್ಯೋ ಅಣ್ಣ ಅದರಿ ಅಣ್ಣ, ಅಡ್ವೆಂಚರಸ್ ಇದ್ದಿದ್ದೆ. ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗಬೇಕು. ಈಗ ಇದಕ್ಕೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ, ಓಕೆನಾ? ಇನ್ನೊಂದ್ಸತಿ ಸಿಕ್ಕಿ ಗಾಡಿ ಒಂಚೂರು ಮುಂದಕ್ಕೆ ಬಿಡೋಂಗಿಲ್ಲ ಗುರು, ತಳ್ಳಬೇಕು. ಸೊ ತಳ್ಕೊಂಡು ಹೈವೇ ತಳ್ಳಬೇಕು. ನನಗೆ ತಳ್ಳಕ್ಕೆ ಬರಲ್ಲ, ಅದಕ್ಕೆ ಬರೋಗೆ ನನ್ನ ಗಾಡಿ ಕೊಟ್ಟಿದ್ದೀನಿ. ಈ ಗಾಡಿ ನಾನು ತಳ್ಕೊಂಡು ಹೋಯ್ತಾ ಇದ್ದೀನಿ ಹೈವೇ ತನಕ. ಇಲ್ಲಿಂದ ಬಂಗಾರಪೇಟೆಗೆ ಹೋಗ್ಬೇಕು. ಬಂಗಾರಪೇಟೆ ಸ್ಕಿಮ್ ಹಾಕಿ ಹಿಂದೆ ಹೋಗು, ಮುಂದೆ ಬರೋ. ಅಯ್ಯೋ ಅವಾಗ ಇವತ್ತು ನಮ್ಗೆ ಹಬ್ಬ, ಮಾರಿ ಹಬ್ಬ. ಬಾಬಾ ಏನು ಆಶೀರ್ವಾದ ಮಾಡ್ದ ಬಾಬಾ? ನೀನು ತಡಿ ಆಶೀರ್ವಾದ ಮಾಡ್ದ. ನೀನು ಹೋಗಿ ಕಿಸ್ಕೊಂಡೆ. ಸುಸ್ತಾಯ್ತು ಗುರು, ಬಿಸಿಲು ಬೇರೆ. ಅಯ್ಯೋ ಹಬ್ಬ. ಹಾಂ, ಈಗ ಇಲ್ಲಿಂದ 16 ಕಿಲೋಮೀಟ್ರಿಗೆ ಹೋಗ್ಬೇಕು ಗುರು ನಾವು. ಬಂಗಾರಪೇಟ್, ಕರ್ನೂಲ್, ಜಯಪ್ರಕಾಶ್ ಏನೋ ಬರುತ್ತೆ ಅವ್ರ ಹೆಸರು, RX ಸ್ಪೆಷಲಿಸ್ಟ್ ಅಂತೆ. ನೋಡೋಣ. ಅಡ್ವೆಂಚರಸ್ ರೈಟ್ ಆನ್ ಗುರು, ರೈಟ್ ಆನ್ ಅಡ್ವೆಂಚರಸ್. ಇವತ್ತು ಅಡ್ವೆಂಚರ್ ಮೇಲೆ ಅಡ್ವೆಂಚರ್. ತಗೋ ಅಂತ ದೇವ್ರು ಕೊಡ್ತಾನೆ ಅವನೇ. ನನ್ನ ಗಾಡಿ ಬೀಳ್ತು, ಇಂಡಿಕೇಟರ್ ಮುರಿದಾಯ್ತು. ಈ ಗಾಡಿದು ಬೋರೆ ಉಷ್ಟಾಗೋಯ್ತು ಗುರು. ಅಯ್ಯೋ ದೇವ್ರ ಹಿಂಗೆ ಆವತ್ತೆ ಅಂತ ಅನ್ಕೊಂಡ್ರಲ್ಲ ನಾವು. ಈ ತಗೋ ದೇವ್ರೇ, ಯಾಕೋ ನಮ್ಗೆ ಹಿಂಗೆ ಕೊಡ್ತಾ ಇದೆಯಾ ಶಿಕ್ಷೆ? ನೋಡ್ತೀನಿ ದಿಕ್ತಾ ಕ್ಯಾ? ಜಾರ್ ಏನಾಯ್ತು? ನಿಧಾನ ಕಣ್ರಯ್ಯ. ಮೊದಲು ಒಂದು ಗಾಡಿ ಇಲ್ಲ, ಈಗ ಅದು ಹೋಯ್ತಾ. ಈಗ ಹೆಂಗೆ ಹೋಗ್ತೀಯಪ್ಪ? ಕ್ಲಚ್ ಬೇಕು, ಎಲ್ಲ ಹೋಯ್ತು. ಈ ಕ್ಲಚ್ ಹೆಂಗೆ ಹಾಕತಿ? ಅದು ಕ್ಲಚ್ ಈ ಕಡೆದು ಈಗ 16 ಕಿಲೋಮೀಟ್ರ್ ಹೆಂಗೆ ತಳ್ತಿದ್ರು? ಒಳ್ಳೆ ಆಯ್ತು. ಸಾಕು, ಈಗೇನು ಆಗಿದಾಯ್ತಾ ಬಾತಿ, ಇನ್ನೇನು ಮಾಡ್ತೀನಿ. ಹಂಗೆ ಅಲ್ಲೇ ನೋಡ ಮತ್ತಲ್ಲಿ ಪೆಟ್ರೋಲ್ ಬಂಕರ್ ನೋಡಿ ಎದ್ದೋಗಿ ನಡೆಯತ್ತೆ. ಯಾವ್ದಾರು ಗಾಡಿ ಬಂದರೆ ಓವರ್ಟೇಕ್ ಮಾಡಕ್ಕೆ ಹೋಗ್ಬೇಡ, ಈಗಲೇ ಹೇಳಿದ್ದೀನಿ. ಯಾವ್ದಾರು ಗಾಡಿ ಬಂದರೆ ಓವರ್ಟೇಕ್ ಮಾಡಬೇಡ. ಕರ್ನೂಲ್ ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಆಗಲೇ ಏನಾಯಿತು ಅಂತ ನಿಮಗೆ ಏನು ಹೇಳಲಿ ಗುರು. ಇವತ್ತು ಅವನ ಹಣೆ ಬರೋನೋ ನನ್ನ ಹಣೆ ಬರೋನೋ, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಏನೂ ಗೊತ್ತಾಯ್ತಲ್ಲ ನನಗೆ. ಸೊ ಇನ್ನು 3 ಕಿಲೋಮೀಟ್ರ್ ಐತಲ್ಲ, ಅದಾವ್ದು ಮೆಕ್ಯಾನಿಕ್ ಶಾಪ್ ಇದೆ, ಅದು ಕೇಳ್ಕೊಬರೋಣ ಅಂತ ಕಳಿಸಿದ್ದೀನಿ. ಸೊ ತಳ್ತಾ ಇದ್ನ ಮುಂದ್ಗಡೆಯಿಂದ, ಯಾವುದೋ ಆಗ್ಲಿಂದ ಯಾರೋ ಒಬ್ರು ಕಾಲ್ ಮಾಡ್ತಾನೆ ಇದ್ರ, ಯಾರು ಅಂತ ನೋಡ್ಬಿಟ್ಟು ಹಿಂಗೆ ಗಿಡ ಅನ್ನೋಷ್ಟೊಳಗೆ ಏನಾಯ್ತು, ಇದು ಬಂದ್ಬಿಟ್ಟು ಸಿಗಾಕೊಂಬಿಟ್ಟೈತೆ. ಸಿಗಾಕೊಂಡು ಬಿದ್ದ, ನನ್ನ ಬೈಕಲ್ಲೇ ತಳ್ದು ಓವರ್ಟೇಕ್ ಮಾಡ್ತಿದ್ದು. ಈಗ ಏನಾಯಿತು ಅಂದರೆ ಹ್ಯಾಂಡ್ ಬ್ರೇಕು ಅಂದರೆ ಫ್ರಂಟ್ ಬ್ರೇಕ್ ಮುರಿದೋಯ್ತು, ಇಂಡಿಕೇಟರ್ ಮುರಿದೋಯ್ತು. ಇವತ್ತು ಇಬ್ಬರದ್ದು ಗ್ರಾಚಾರ ಸರಿ ಇಲ್ಲ. ಯಾರೋ ಖಂಡಿತವಾಗ್ಲೂ ಕಣ್ಣು ಬಿದ್ದಿದೆ. ಏನು ಮಾಡೋಕ್ಕಲ್ಲ, ಅಡ್ವೆಂಚರಸ್ ಥಿಂಗ್ಸ್ ಇದ್ದಿದ್ದೆ. ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ಹೋಗೋಣ, ತೊಂದರೆ ಇಲ್ಲ. ಲೈಫ್ ಗೋಸ್ ಆನ್ ಡೂಡ್. ಇದ್ದಿದ್ದೆ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀವಿ ಅಂದರೆ ಕೆಟ್ಟ ಮೂಮೆಂಟ್ಸ್ನು ಕೆಟ್ಟದಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ವೆರಿ ಬ್ಯಾಡ್ ಡೂಡ್.
ಕರ್ನೂಲಿ ಒಂದು 3 ಕಿಲೋಮೀಟ್ರ್ ಇದೆ. ಇಲ್ಲ ಮೆಕ್ಯಾನಿಕ್ ಒಬ್ಬರು ಮಾಡ್ತೀನಿ ಅಂದರು, ಅವರು ಮುಸ್ಲಿಮ್ಸ್ ಒಬ್ಬರು. ಅದಕ್ಕೆ ಈ ಗಾಡಿ ತಗೊಂಡು ಒಳಗೆ ತಗೊಂಡೋಗ್ತಾ ಇದ್ದಾರೆ ಬಿಚ್ಚಲಿಕ್ಕೆ ಅಂತ. ಕ್ರ್ಯಾಂಕು ಅದು ಇದು ಏನೇನು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಅದಕ್ಕೆ ಇಂಜಿನ್ ಬಿಚ್ಚಿ ಅಂತ ಹೇಳಿದ್ದೀನಿ. ಸೊ ನಮ್ಮ ಲಾಸ್ಟ್ ಬೆಂಚರ್ ಪ್ರಶಾಂತ್ ಅವ್ರದ್ದು ಯಾಕೋ ಗ್ರಾಚಾರ ಸರಿ ಇಲ್ಲ. ಯಾವ ಬೈಕಲ್ಲಿ ಬಂದರೂ ಯಾಮಾರಿಸ್ತಾ ಇದ್ದಾರೆ. ನಮ್ಮ ಬೈಕ್ ಕೂಡ ಬಿತ್ತು ಯಾಮಾರಿ, ಏನು ತೊಂದರೆ ಇಲ್ಲ. ಅದ್ರದ್ದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ರೋಡಲ್ಲಿ ಚರ್ಪ್ ತಗೊಬಿಟ್ರು ಲಾಸ್ಟ್ ಬೆಂಚರ್ ಅವರು. ಇದು ಬಿತ್ತು, ಇಂಡಿಕೇಟ್ರ್ ಆಯಿತು, ಇಂಡಿಕೇಟ್ರ್ ಮುಂಚೆನೇ ಹೋಗಿತ್ತು. ಇಲ್ಲೊಂದು ಸೂರು ಸ್ಕಿಡ್ ಆಯ್ತು ಇದ್ರದ್ದು. ಇಲ್ಲಿ ಏನು ತೊಂದರೆ ಇಲ್ಲ, ಇಲ್ಲ ಇಲ್ಲ ಆಯಿತು. ಈಗ ನಮ್ಮದು ರೆಡಿ ಮಾಡೋಕ್ಕೆ ಹೇಳಿದ್ದೀವಿ. ಸಣ್ಣ ಪುಟ್ಟ ಚೈನ್ ಟೀಟ್ ಎಲ್ಲ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ. ಬೆಳಗ್ಗೆ 11 ಗಂಟೆ ಕೊಡ್ತೀನಿ ಅಂತವ್ರೆ. ಬ್ರೋ ಒಳಗೆ ತಗಾಕು ಗಾಡಿ. ಇವರು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 8,000 ಹತ್ರ ಆಗ್ಬೋದು ಅಂತ. ಕ್ರ್ಯಾಂಕು ಹಿಂಗೆಲ್ಲ ಊಸ್ಟ್ ಅಂತ ಗುರು, ಬೋರು ಅಂತ ಕರ್ಕ ಇದು ಕಲ್ಲು ಹಾಕಿ ಬಾಟ್ಲೊಳಗೆ ಕಲ್ಲಾಡಿಸ್ದಂಗೆ ಇದೈತೆ. ನನ್ನ ಗಾಡಿ ಇದರಲ್ಲೂ ಪ್ರಶಾಂತ್ ಅವರು ಚರ್ಪ್ ತಗೊಂಡ್ರು. ತಳ್ಬೇಕಾದ್ರೆ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಇದು ಮುರಿದೋಯ್ತು, ಇಂಡಿಕೇಟರ್ ಆಗಲೇ ಮುರಿದೋಯ್ತು. ಸೈಲೆನ್ಸರ್ ಒಂಚೂರು ಕೆಳಗಡೆ ಒಂಚೂರು ಗಾರ ಆಯ್ತು ಅಷ್ಟೇ. ಸೊ ಯಾರ್ದೋ ಕಣ್ಣು ತೆಗೆದುಬಿಟ್ಟಿದೆ. ಒಂಚೂರು ಹೋಗ್ಬೇಕಾದ್ರೆ ಇಲ್ಲಿಂದ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡಿಸ್ಕೊಂಡು ಹಿಡಿದೇ ಹೊಡೆದ್ಬಿಟ್ಟು ಹೋಯ್ತೀವಿ ಗುರು. RX ಇಂಟು ಹಾಸ್ಪಿಟಲ್. ಗ್ರಾಚಾರ ಗಾಂಡ್ ಮರೆತು ಖುದಾ ಕ್ಯಾಕರ್ ಅನ್ನಂಗಾಯ್ತು. ಈಗ RXZ ಬಿಸ್ತಾ ಇದ್ದಾರೆ ಗುರು. ಪೂರ್ತಿ ಇಂಜಿನ್ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ರ್ಯಾಂಕು ಇಂಜಿನ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಹೊಸ ಬೋರ್ ಸಿಕ್ಕಿದ್ರೆ ಹಾಕಿ ಅಂತ ಹೇಳಿದ್ದೀವಿ. ಅದೇನು ಕತೆ ಅಂತ ಬಿಚ್ಚಿದ ಮೇಲೆ ಗೊತ್ತಾಗೋದು ಏನಾಗಿದೆ ಏನು ಅಂತ. ಏನಾದರೂ ಒಟ್ಟಿನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊಳಗೆ ಗಾಡಿ ಕೊಡ್ತೀನಿ ಅಂತ ಹೇಳೋರಪ್ಪ ಪ್ರಾಮಿಸ್ ಹಂಗಾಗಿ. ಅದಕ್ಕಿಂತ ಮುಂಚೆ ನಮ್ಮದು ಗಾಡಿನ ರೆಡಿ ಮಾಡಿಸ್ಕೊಂಡು ಹೋಗಿ ಇಲ್ಲೆಲ್ಲ ರೂಮ್ ಮಾಡಿಕೊಂಡು ಸ್ಟೇ ಆಗಬೇಕು. ಕುಮಾರಣ್ಣಗೆ ಮಾಡಿ ಸಜೆಷನ್ ತೊಗೋತಾ ಇದ್ದೀವಿ. ಏನಾಗಿದೆ ಅಂದರೆ ಬೋರು ಏನೋ ಇಲ್ಲ, ಸ್ವಲ್ಪ ಉಜ್ಜಿದೆ, ಪಿಸ್ಟಿನ್ ಡ್ರಿಂಕ್ಸ್ ಹೋಗ್ಬಿಟ್ಟಿದೆ. ಸೊ ಈಗ ಅದು ಬೋರು ಪೋರ್ಟ್ ಆಗಿದೆ. ಪೋರ್ಟ್ ಆಗಿರೋದಕ್ಕೆ ಅವ್ರ ಪ್ರಾಬ್ಲಮ್ ಬಂದಿರೋದು. ಏನಾಗಿದೆ, ಇವರು ಯಾರ ಹತ್ರ ತೊಗೊಂಡಿದ್ದಾರೆ, ಅವ್ರು ಸ್ವಲ್ಪ ರೆಡಿ ಮಾಡಿಬಿಟ್ಟು ಗಾಡಿ ಕೊಟ್ಟಿದ್ದಾರೆ. ಅಲ್ಲಿಂದ ಯಾವತ್ತೂ ಲಾಂಗ್ ಹೊಡೆದಿಲ್ಲ. ಇದೇ ಫಸ್ಟ್ ಲಾಂಗ್ ಹೊಡೆದಿರೋದು. ರೆಡಿ ಮಾಡಿಸಿದ್ಮೇಲೆ ಅದು ಈಗ ಪ್ರಾಬ್ಲಮ್ ಕೊಟ್ಟಿದೆ. ಸೊ ಅವ್ರು ಹೇಳ್ತಿರೋದು ಏನು ಗೊತ್ತಾ, ಈಗ ಕುಮಾರಣ್ಣ ಹೊಸ ಬೋರ್ ಸಿಕ್ಕಿದ್ರೆ ಹೊಸ ಬೋರ್ ಹಾಕಿಸ್ಕೊಳ್ಳಿ, ಇಲ್ಲ ಅಂದರೆ ಅಂಗಡಿಯಲ್ಲಿ ಸಿಕ್ಕಿದ್ರೆ ಶೋರೂಮಲ್ಲಿ ಅಂದರೆ ಆಟೋಮೊಬೈಲ್ಸ್ ಸಿಕ್ಕಿದ್ರೆ ಆಟೋಮೊಬೈಲ್ಸಲ್ಲೇ ಬೋರ್ ತಗೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಲೀವ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸ ಬೋರ್ನೇ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇಲ್ಲಾಂದರೆ ಇಲ್ಲೆಲ್ಲರೂ ಗುಜ್ಜಿಲಿ ಪರಿಚಯದವ್ರ ಹತ್ರ ಅವ್ರಿಗೆ ಸಿಕ್ಕಿದ್ರೆ ಯಾವ್ದಾರ ಒಂದು ಸೆಕೆಂಡ್ಸು ಯಾವ್ದಾರು RX ಬಿಚ್ಚಿಟ್ಟಿದ್ರೆ ಅದರದ್ದು ಬೋರ್ ಹಾಕ್ಸ್ಕೊತೀವಿ. ಸೊ ಬೋರ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬೋರ್ ಪ್ರಾಬ್ಲಮಿಂದ ಪಿಸ್ಟನ್ ಪ್ರಾಬ್ಲಮ್ ಬಂದಿರೋದು. ಸೊ ಪೋರ್ಟ್ ಮಾಡಿಸಿದ್ರೆ ಇದೇ ಬೆಳಕಲ್ಲಿ ನೋಡ್ಕೊಬಿಡಿ. ಯಾರೋ ಗಾಡಿನ ಪೋರ್ಟ್ ಮಾಡ್ಸೋಕೋಬಿಡಿ, ಒರಿಜಿನಲ್ ಇಟ್ಕೊಳ್ಳಿ. ಪೋರ್ಟು ಅವ್ರ ತರೋಕ್ಕಿಂತ ಮುಂಚೆನೇ ಆಗಿದ್ದಿದ್ದು, ಅವ್ರ ಗಾಡಿ ಹಂಗೆ ತೊಗೊಬಂದಿದ್ದು. ಬ್ರೋಗೆ ಗಾಡಿ ತಗೊಬರೋ ಇಲ್ಲಿ ಹಾಕು ಬ್ರೋ ಅಂತ ಹೇಳಿದ್ರು ರಿಪೇರಿ ಮಾಡ್ಲಿಕ್ಕೆ. ಲಗೇಜ್ ತೆಳ್ಳಕಾಯ್ತಲ್ಲ ಪಾಪ, ಹೆಂಗೆ ತಗೊಳ್ತಾ ನೋಡ್ತೀನಿ ತಗೋ ಒಂದು ನಿಮಿಷ. ಭಯ್ಯ ಹೋತಾ ಓಕೆ बता उड़ो बता चलेगा आराम से भाई ऐसा बस मैं आऊँ आता हूँ. RX ಬಿಚ್ಚಾಯಿತು. RXZ ಬಿಚ್ಚಿ ಸ್ವಲ್ಪ ಐಟಮ್ಗೆಲ್ಲ ಚೆಕ್ ಮಾಡಿದ್ದಾರೆ. ಮಾಡ್ಕೊಡ್ತೀನಿ ನಾಳೆ ಬೆಳಗ್ಗೆ ಅಂತ ಹೇಳಿದರೆ 11 ಗಂಟೆ ಅಷ್ಟೊಳಗೆ. ನಾವು ಇಲ್ಲೇ ರೂಮ್ ಮಾಡ್ಕೊಂಡು ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನನ್ನ ಗಾಡಿದೀಗ ಹೋಗಿ ಐಟಮ್ ತರ್ತಾರೆ. ರೈಟ್ ಸೈಡ್ದು ಬ್ರೇಕ್ ಇದೆಯಲ್ಲ, ಫ್ರಂಟ್ ಬ್ರೇಕ್ ಅದು ಮುರಿದೋಗಿದೆ, ಕ್ಲಚ್ಚು. ಅದಾದಮೇಲೆ ಒಂದು ಇಂಡಿಕೇಟ್ರ್ ಮುರಿದೋಗಿದೆ. ಸೊ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನದಿಂದನೇ ಗ್ರಾಚಾರ ಸರಿ ಇಲ್ಲ ನಮ್ಮದು. ಏನು ಮಾಡೋಕ್ಕಾಗಲ್ಲ, ಯಾರು ಕಂಡಿದ್ದೈತೆ ಏನೋ ಗೊತ್ತಿಲ್ಲ. ಈಗ ಬೋರ್ನ ಚೆಕ್ ಮಾಡಿಸ್ತಾ ಇದ್ದೀವಿ. ಬೋರು ಯಾವ್ದಾದ್ರು ಹೊಸ ಸಿಕ್ಕಿದ್ರೆ ಅಥವಾ ಬೇರೆ ಸಿಕ್ಕಿದ್ರೆ ಹಾಕ್ಸೋಣ ಅಂತ. ಯಾಕೆಂದರೆ ಅದು ಬೋರು ಯಾಕೋ ಸರಿ ಬೇಡ ಅಂತ ಹೇಳ್ತಾ ಇದ್ದಾರೆ ಕುಮಾರಣ್ಣ, ಅದಕ್ಕೋಸ್ಕರ. ಸೊ ಇನ್ನೂ ದೂರ ಹೋಗಬೇಕು. ಅದೇ ಬೋರ್ಗೆ ಸ್ಲೀವ್ ಮಾಡಿಸಿ ಮತ್ತೆ ತಗೊಂಡೋದ್ರೆ ಭಾಳ ಕಷ್ಟ ಆಗುತ್ತೆ. ಮಾಡಿಸಿದ್ರೆ ಒರಿಜಿನಾಲಿಟಿಯಾಗಿ ಮಾಡಿಸ್ಕೊಂಡು ಒರಿಜಿನಾಲಿಟಿ ಗಾಡಿನ ಮೇಂಟೈನ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಅದಕ್ಕೆ ಹೆಂಗಿದ್ರು ಬಿಚ್ಚಿದೀವಲ್ಲ, ಅದಕ್ಕೆ ಹಾಕೋಣ ಅಂತ. ಬೈ ಫುಲ್ ಚೆಕ್ ಮಾಡಿಸ್ತವ್ರೆ. ಅಲ್ಲಿ ಇಲ್ಲಿ ಹುಡುಕಿ ಫೋನಿಗೆ ಹಾಕ್ತವ್ರೆ. ಐಟಮ್ ಬರುತ್ತೆ, ಚೆಕ್ ಮಾಡಿಬಿಟ್ಟು ಹಾಕ್ಸ್ತೀವಿ. ಆ ಗಾಡಿ ಸಿಗೋದು RXZ ಸಿಗೋದು ಬೆಳಗ್ಗೆ ಸಿಗುತ್ತೆ. ನಮ್ಮ ಗಾಡಿ ಈಗಲೇ ಸಿಗುತ್ತೆ. ಗಾಡಿ ರೆಡಿ ಆದಮೇಲೆ ಇಲ್ಲಿಂದ ತೊಗೊಂಡು ರೂಮ್ ಗಿಮ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಸೆಟ್ಲಾಗಿ ಆಮೇಲೆ ಮತ್ತೆ ಸಂಜೆ ಒಂದು ಸತಿ ವಿಸಿಟ್ ಕೊಟ್ಟು ಮನೆಗೆ ಹೋಗ್ಬಿಟ್ಟು ಬೇಗ ನಾಳೆ ಒಂದು 11 ಗಂಟೆಗೆ ಗಾಡಿ ಕೊಡ್ತಾರೆ. ಅಲ್ಲಿಂದ ತಗೊಂಡು ಹೋಗೋದೆ. ಎಷ್ಟು ಕಡೆ ಹೋಗ್ತೀವಿ, ಯಾವತ್ತು ಹೋಗ್ತೀವಿ ಗೊತ್ತಿಲ್ಲ. ಅಲ್ಲೇ ಸ್ಟಾರ್ಟ್ ಆಗಿದೆ 2ನೇ ದಿನ ಬೆಂಗಳೂರಿಂದ ಬಂದು. 2ನೇ ದಿನಕ್ಕೆ ಹಿಂಗೆ ಆಗಿದೆ. ಇನ್ನು ಎಲ್ಲೆಲ್ಲೋ ಹೋಗ್ಬೇಕು, ಏನೇನಾಗುತ್ತೋ, ಇನ್ನೂ ಏನೇನು ಅಡ್ವೆಂಚರ್ಸ್ ಬರುತ್ತೋ ದೇವ್ರನ್ನ ಗೊತ್ತಿಲ್ಲ ಗುರು. ಮೆಕ್ಯಾನಿಕ್ಕು ನಿಂತಿತ್ತಲ್ಲ, ಅರ್ಧ ಗಾಡಿ ಪೈಂಟೇ ಮಾಡ್ಬಿಟ್ಟಾಕರು. ಎಲ್ಲಿಗೆ ಬಂದಿದ್ದೀವಿ ಅಂತ ನಂಗೆ ತಲೆ ಕೆಟ್ಟೋಯ್ತೈತೆ. ಬ್ರೋ ಆಲ್ ದ ಬೆಸ್ಟ್. ಈ ಗಾಡಿ ಕತೆ ಏನು ಮಾಡ್ತಾರೋ ಗೊತ್ತಿಲ್ಲ.
ನೋಡೋಣ ಹೆಂಗೆ ಮಾಡ್ತಾರೆ. ನಿಂತಿಲ್ಲ ಅರ್ಧ ಗಾಡಿ ಪೇಂಟ್ ಆಗೋಯ್ತು ನೋಡಿಲಿ. ಪ್ಯಾಷನ್ ಪ್ರೋದು ಬ್ಲ್ಯಾಕ್ ಪೇಂಟ್ ಕೂಡ ಹೊಡೆದಾಕ್ಬಿಟ್ರೆ ಹಂಗೆ ಧೂಳ ಕೊಡಲಿ ಏನಾರ ಕೊಡಲಿ ಸ್ಕಿಮ್ ಹಾಕಿ ಅಂತ. ದುಡ್ಡು ಕೇಳಿದ್ರು ಫಸ್ಟು. ದುಡ್ಡು ಕೊಡೋಕ್ಕಿಂತ ಮುಂಚೆ ಫುಲ್ಲು ಪ್ಯಾರ್ ಮೊಹಬತ್ತು ಟಾಕಿಂಗು, ಅಂದರೆ ಪ್ರೀತಿಯಿಂದ ಮಾತಾಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಈಗ ದುಡ್ಡು ಕೊಟ್ಟು 1 ಗಂಟೆ ಆಯಿತು. ಮನೆಗೆ ಹೋದ ಗಿರಾಕಿ ಇನ್ನೂ ಬಂದಿಲ್ಲ ಊಟ ಮಾಡಲಿಕ್ಕೆ. ಸೊ ಎಲ್ಲ ಹಿಂಗೇನಾಗುತ್ತೋ ಅಥವಾ ಕೆಲವ್ರು ಮಾತ್ರ ಹಿಂಗೇನಾಗೋ ಗೊತ್ತಿಲ್ಲ ಗುರು. ಏನಕ್ಕೆ ಅವ್ರನ್ನೇ ನಂಬ್ಕೊಂಬಂದಿರೋರನ್ನ ಕೆಲಸ ಮಾಡಿ ಕಳಿಸ್ಕೋಬೇಕು ನನಗೆ ಅರ್ಥ ಆಗ್ತಿಲ್ಲ. ಇವತ್ತಂತೂ ಫುಲ್ಲಾನ್ ಮಾರಿ ಹಬ್ಬ, ನಮಗೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಫುಲ್ಲಾನ್ ಮಾರಿ ಹಬ್ಬ ನನಗೂ ಅವನಿಗೂ. ಅವನದಂತೂ ಗ್ರಾಚಾರನೇ ಸರಿ ಇಲ್ಲ ಬಿಡು. ಏನು ಹೇಳೋದು ಏನು ಬಿಡೋದು ಗೊತ್ತಾಯ್ತಲ್ಲ. ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು 2 ಅವರ್ ಆಯಿತು. ಏನು ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ. ಊಟ ಮಾಡೋಕೆ ಹೋದಂತೆ ಶಿಷ್ಯ. ಏನಾರ ಇವತ್ತು ನಾಳೆಗೆ ಬೆಳಗ್ಗೆ 10 ಗಂಟೆಗೆ ಗಾಡಿ ಕೊಡಲಿಲ್ಲ ಅಂದರೆ ಮಾರಿ ಹಬ್ಬನ ಎಷ್ಟೊಳಗೆ ರೂಮ್ಗೆ ಹೋಗ್ಬಿಡ್ತಿದ್ವಿ. ನನ್ನ ಗಾಡಿದು ಒಂಚೂರು ಐಟಮ್ ಹಾಕ್ಕೊಳ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀವಿ. ಅದನ್ನು ಹಾಕೋಕ್ಕೆ ಇಷ್ಟೊತ್ತು ಮಾಡ್ತಾನೆ ಶಿಷ್ಯ. 6,000 ದುಡ್ಡು ಇಸ್ಕೊಂಡ, ಏನೂ ಮಾಡಿಲ್ಲ, ಎಂಥದ್ದು ಇಲ್ಲ. ಅಲ್ಲಿಂದವಲ್ಲ ಅವನೇ ಓನರ್ ಟೋಪಿ ಮಾತಾಡಲ್ಲ ಗುರು. ಅಣ್ಣ ಗಿಣ್ಣ ಅನ್ಕೊಂಡು 3 ಗಂಟೆಯಿಂದ ಕೂರಿಸ್ಕೊಂಡವನೇ ಏನೂ ಮಾಡೋಲ್ಲ. ತೆಗಿ ಸೋನು ಅಂತ ಅಣ್ಣ ನಿನ್ನ ದೈ ಮುಯ್ತೀನಿ ಕಾರಣ ಕಾಲು ಬೀಳ್ತೀನಿ ಕಾರಣ ಅಂತ ಅವನೇ. ಲಾಸ್ಟ್ ಬೆಂಚರು ನಾನು ಅಷ್ಟೇ. ಅಣ್ಣ ಸಮಾಧಾನ ಮಾಡೋದು ಹೋಗೋದು, ಅದು ಬೇರೆ ಕೆಲಸ ಮಾಡೋದು, ಸಮಾಧಾನ ಮಾಡೋದು ಬೇರೆ ಕೆಲಸ ಮಾಡೋದು. ಅಡ್ವಾನ್ಸಾಗಿ ಬೇರೆ ದುಡ್ಡು ಇಸ್ಕೊಬಿಟ್ಟವ್ರೆ. ಯಾಕಂದರೆ 3 ಗಂಟೆಗಳ ನಂತರ ನನ್ನ ಗಾಡಿದು ಪಾರ್ಟ್ಸ್ ಬಂದಿದೆ. ಬ್ರೇಕ್ ಲಿವರು, ದೆನ್ ಇಂಡಿಕೇಟರ್, ಬಸ್. ಇದನ್ನೆರಡನ್ನ ಹಾಕ್ಸ್ಬಿಟ್ರೆ ಬ್ರೇಕ್ ಟೈಟ್ ಮಾಡಿಬಿಟ್ರೆ ನನ್ನ ಕೆಲಸ ಆಯಿತು. ಈಗ ಇಲ್ಲಿಂದ ನಾವು ಹೋಟ್ಲ್ ಕಡೆ ಹೋಗ್ತೀವಿ. ರೂಮ್ ಮಾಡಿಕೊಂಡು ಅಲ್ಲಿ ಸೆಟ್ಲಾಗಿ ಐಟಮ್ ಎಲ್ಲ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಬಂದು RX ಕೆಲಸನ ಚೆಕ್ ಮಾಡಿಕೊಂಡು ನಾಳೆ ಬೆಳಗ್ಗೆ 9 ಗಂಟೆ 10 ಗಂಟೆ ಅಷ್ಟೊಳಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ್ಲಿಂದ ಬಹಳ ನಾಡ್ಕಾಡ್ತಾವೆ ಗುರು ಓನರು. ದುಡ್ಡು ಕೊಡಬೇಕಾದ ಒಂಥರ, ದುಡ್ಡು ಕೊಟ್ಟಾದ್ಮೇಲೆ ಒಂಥರ ತುಂಬ ಹಿಂಸೆ ಆಗ್ತಾಯಿದೆ. ಬಟ್ ಗಾಡಿ ರೆಡಿ ಬಿಡಿಸ್ಬೇಕಾದ್ರೆ ಅವೆಲ್ಲ ಕಾಮನ್ ಗುರು. ಒಂದು ಬೇರೆ ಕಡೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೋಗುತ್ತೆ, ಸ್ವಲ್ಪ ಬರುತ್ತೆ, ನೋಡಿಕೊಂಡು ಹುಷಾರಾಗಿ ಹೋಗಿ ಬರ್ಬೇಕು ಅಷ್ಟೇ. ಇವತ್ತು ನೋಡಿದ್ರಲ್ಲ ಏನೇನಾಯಿತು ಏನೇನು ಕತೆ ಅಂತ. ಅಫಿಷಿಯಲಿ ಇದು 2ನೇ ದಿನ. ಡಿಸಾಸ್ಟರ್ ಅಂತ ಅನ್ಕೊಬಿಡಿ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೇ, ಕೀಪ್ ಮೂವಿಂಗ್ ಅಂತ ಹೇಳ್ತಾ ನಾಳೆ ಬೆಳಗ್ಗೆ 9 ಗಂಟೆಗೆ ಗಾಡಿ ಕೊಡ್ತಾರೆ. ಸೊ ನಾವು ರೂಮಿಗೆ ಬಂದು ರೂಮಲ್ಲಿ ಸ್ನಾನ ಮಾಡಿಕೊಂಡು ನಿಮಗೆಲ್ಲ ಮಾತಾಡ್ತಾ ಇದ್ದೀನಿ. ಸೊ ಅಷ್ಟೊಂದು ಎನರ್ಜಿ ಇಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಈಗ ಊಟ ಮಾಡ್ಕೊಂಬಂದು ಮಲ್ಕೋತೀವಿ. ಇವತ್ತೇ ತುಂಬ ಆಗೋಯ್ತು ಗುರು. ತುಂಬ ನೋಡ್ಬಿಟ್ಟಿದ್ರೆ ವೀಡಿಯೋನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಫ್ಕೋರ್ಸ್ ಈ ಥರ ಅಡ್ವೆಂಚರಸ್ಸು, ಈ ಥರ ಡಿಸಾಸ್ಟರ್ಸು ಇವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟಿದ್ರೆ ಲೇ ಲಡಾಖ್ ಸೀರೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಕು. ಇಷ್ಟೊಂದು ಕಷ್ಟಪಟ್ಟು ನಿಮಗೆಲ್ಲ ಈ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ ಸೊ ನನಗೆ ರಿಟರ್ನ್ ಬ್ಯಾಕ್ ಏನಾದರೂ ಒಂದು ಸಪೋರ್ಟ್ ಬರಲೇಬೇಕಲ್ವಾ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.